ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವ. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ಜಯಂತಿ ಅಂಗವಾಗಿ ಭಾರತ ಸರ್ಕಾರ ಸುಮಾರು 2 ತಿಂಗಳ ಕಾಲ ಈ ಒಂದು ಸರ್ದಾರ್ ಅಟ್ 150 ಏಕತಾ ಮಾರ್ಚ್ ಅಂತೇಳಿ ಕೇಂದ್ರ ಸರ್ಕಾರದ ಒಂದು ಇನಿಷಿಯೇಟಿವನ್ನು ಈ ತಿಂಗಳ 6ನೇ ತಾರೀಕು ಮನ್ಸುಖ್ ಮಾಂಡವ್ಯ ಅವರು, ಕೇಂದ್ರ ಯುವಜನ ಮತ್ತು ಕ್ರೀಡಾ ಸಚಿವರು ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇದು ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ ಈ ಒಂದು ಅಭಿಯಾನದಲ್ಲಿ ಸರ್ಕಾರದ ಜೊತೆ ಸಹಭಾಗಿತ್ವದಲ್ಲಿ ಕೆಲಸ ಮಾಡುವಂಥದ್ದು ಮಾಡ್ತಿದ್ವಿ. ಈ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಕಾರ್ಯಕ್ರಮವಾಗಿರುತ್ತೆ. ಸುಮಾರು 550ಕ್ಕೂ ಹೆಚ್ಚು ಪ್ರಾಂತ್ಯಗಳನ್ನು ಒಗ್ಗೂಡಿಸಿದಂಥ ಹೆಮ್ಮೆ ಮತ್ತು ಶ್ರೇಷ್ಠತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಸೇರತಕ್ಕಂಥದ್ದು. ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದ CK ಪೂರ್ಣನವರಿಗೆ ಅವರ ಕಚೇರಿಗೆ ನುಗ್ಗಿ ಕೆಲವು ದುಷ್ಕರ್ಮಿಗಳು ಅವರನ್ನು ಅವ್ಯಾಜ ಶಬ್ದಗಳಿಂದ ನಿಂದಿಸಿ ಅವರೊಂದಿಗೆ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿ ಘಟನೆ ವಿರುದ್ಧ ಅವರು ನಿನ್ನೆ ದಿನ ಮಧ್ಯಾಹ್ನ ಪುಕಾರನ್ನು ನೀಡಿದ್ದಾರೆ. ಆ ಪುಕಾರಿನನ್ವಯ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ವಿಜಯಕುಮಾರ್ ಅಂತ ಹೇಳುವಂಥ ಆರೋಪಿ ಈ ರೀತಿ ಮಾಡಿರುವಂಥ ವಿಜಯಕುಮಾರ್ ಹಾಗೂ ಅವರ ಮಗಳು ಹಾಗೂ ಮಗ ಮತ್ತು ಇನ್ನೊಬ್ಬ ಯಾರೋ ಪತ್ರಕರ್ತ ಅಂತೇಳಿ ಅವರ ಕಚೇರಿಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಈ ರೀತಿ ಅಕ್ರಮ ಪ್ರವೇಶ ಮಾಡಿ ಅವರ ಕಚೇರಿಯಲ್ಲಿ ಅನುಚಿತ ವರ್ತನೆಯನ್ನು ಮಾಡಿ ಹಲ್ಲೆ ಮಾಡಲು ಹೋದಂಥ ಈ ವಿಚಾರವನ್ನು ನಾವು ಖಂಡಿಸ್ತೇವೆ. ಈ ರೀತಿಯಾದಂಥ ಕ್ರಮವನ್ನು ನಾವು ತುಂಬ ಸೀರಿಯಸ್ ಆಗಿ ತಗೊಂಡು ಆ ವ್ಯಕ್ತಿ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಪೊಲೀಸ್ ಇಲಾಖೆ ಕೂಡಲೇ ಅವರನ್ನು ಬಂಧಿಸಬೇಕು ಅಂತ ನಾವು ಒತ್ತಾಯಿಸ್ತೇವೆ. ಕೂಡಲೇ ಅವರನ್ನು ಬಂಧಿಸದಿದ್ದಲ್ಲಿ ನಾವು ಮುಂದೆ ಕಠಿಣ ಕ್ರಮವನ್ನು ತಗೊಳ್ತೇವೆ. ನಾವು ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಧರಣಿ ಕೂರುವಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡ್ತೇವೆ. ಮುಂದೆ ಅವರು ಏನೇನು ಕ್ರಮ ತಗೊಳ್ಬೇಕು ಅದನ್ನೆಲ್ಲ ಮಾಡಬೇಕು ಅಂತೇಳಿ ಪೊಲೀಸ್ ಅವರನ್ನು ನಾವು ಮನವಿ ಮಾಡ್ತೇವೆ. ಅದೇ ಸರ್, ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಇದೇ ಮಗು ಅಂತ ಇನ್ನು ಗೊತ್ತಾಗ್ಬೇಕಲ್ಲ. DNA ಟೆಸ್ಟ್ ಸಹ ಅದು ಸಹ ಮಾಡಿಸ್ತಾರೆ. ಬೇರೆ ಮಕ್ಕಳು ಆಗಿದ್ರು ಒಂದೇ ಅದು ತನಿಖೆ. ಅದಕ್ಕೆ DSP ಹೇಳಿದ್ರು ಅದೇನೋ ತನಿಖೆ ಆಗ್ಲಿ. ಹೌದು, ಮತ್ತೆ ಅವರು ಬಂದು ಈಗ ನಮ್ಮ ಮನೆಯಲ್ಲಿರೋ ಮಗು ಜವಾಬ್ದಾರಿ ಹೇಳೋದು ಸರಿ ಇಲ್ಲ. ಅದಕ್ಕೆ ಸರಿಯಾದಂತ ಅವರು ಪ್ರಿನ್ಸಿಪಲ್ ಇದ್ದಾರೆ ಸರ್. ವಾರ್ಡನ್ನ ಭೇಟಿ ಮಾಡ್ತಾರೆ. ಲೇಡಿ ಮಾಡಿ ಅವಾಗೆಲ್ಲ ಬಾತ್ರೂಮ್ ಒಳಗಡೆ ಅವಾಗ ಆಮೇಲೆ ಅಲ್ಲಿಂದ ಅವರು ಇಷ್ಟೇ, ನಾನು ಒಳಗಡೆ ಹೋಗಿದ್ದೆ, ನೀವು ನೋಡಿದ್ದಲ್ಲ. ಮಾಡಿದ್ರಿ
ನನ್ನ ಹತ್ರ ತಗೋಬೇಕಂತೇಳಿ ಯಾರು ನಾವು ಎರಡು ಕೊಟ್ಟಿವ ಯಾರಿಗಾರು ಹೇಳಿವ? ನಾನು ಒಂದು ನಿಮಿಷ, ನಾವು ಯಾರ ಪ್ರೇರಣಾದವ್ರು ನನ್ನ ಹತ್ರ ತಗೋಬೇಕಂತ ನಾವು ಹೇಳಿವ? ಅವ್ರ ದುನಿಯಾ ಹೇಳ್ತಾರ, ಅವ್ರೇನ್ ದುನಿಯಾ ಹೇಳ್ತಾರ? ನಾವ್ ಕೇಳ, ಅವ್ರ ದುನಿಯಾ ಹೇಳ್ತಾರ, ಈಗ ಕೇಳ, ಆತ್ ದುನಿಯಾ ಹೇಳ್ತಾನ, ಆತ್ ಬಂದ್ ದುನಿಯಾ ಹೇಳ್ತಾನೆ. ಈಗ ಅವ್ರೇನು ಸಿಂಪಲ್ ಆಗಿ ನಾನು MP ಇದ್ದೀನಿ, ಇವ್ರು ಮಾತಾಡಿಬಿಟ್ರೆ ಮೈಲೇಜ್ ಸಿಗುತ್ತೆ ಅನ್ನೋ ಮೈಂಡ್ ಸೆಟ್ ಐತಿ. ಇರಲಿ, ನಾವು ಯಾವ 108 ಏಜೆನ್ಸಿ ಇದಾವೆ, ನಮ್ದು ಒಂದೇ ಇಲ್ಲ. ಏನು ಯಾರ ಕಂಡೀಷನ್ ಮಾಡಕ್ ಬರ್ತಾ? ಓಪನ್ ಮಾರ್ಕೆಟ್ ಬೇಕಾದ ತಗ, ಆ ದುನಿಯಾ ಹೇಳ್ತಾನ. ಅವ್ರು ಕೇಳಪ್ಪ, ಕ್ರಷರ್ ಯೂನಿಟ್ನಾರ ಅದು ಅವ್ರ ಇಷ್ಟ, ಅದ್ ಬಂದು ನನಗೆ ಕೊಡ್ಲಿ, ನಿನಗೆ ಕೊಡ್ಲಿ, ನೀನು ಏಜೆನ್ಸಿ ಮಾಡ್ಕೆ ನೀನು ಕೊಡ್ರಿ, ನೀನು ತಗ, ನೀನು ಯಾರು ಬೇಡ ಅಂದಾರ? ನಾವ್ ಯಾವ ಒತ್ತಡ ಇಲ್ಲ, ಓಪನ್ ಮಾರ್ಕೆಟ್ ಎಲ್ಲಾರ ತಗೊಳ್ಳಿ. ಸುಮ್ಮನೆ ಬಂದು ಆರೋಪ ಮಾಡೋದು, ನಾನು ಕೂಡ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ನೀವು ಯಾವ್ದಾರು ಒಂದು ಅವ್ರು ಆರೋಪ ಮಾಡ್ತಿದ್ರೆ, ನಾವು ರಾಜಕಾರಣದಾಗಿದ್ದೀವಿ, ಅವರು ಒಂದು ವಿರೋಧ ಪಕ್ಷದಾಗಿರ್ತಾರೆ, ಆರೋಪಗಳು ಸಹಜ, ಏನು ಆರೋಗ್ಯಕರ ಇದರಲ್ಲಿ ಸಹಜ. ಆದ್ರೆ ಏನು ಒಂದು ಕ್ರಷರ್ ಅಸೋಸಿಯೇಷನ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ನಡುವೆ ನಾವು 2-3 ಸರಿ ಮೀಟಿಂಗ್ ಮಾಡಿ ಕ್ರಷರ್ ಉದ್ಯಮನೂ ಬದುಕಬೇಕು, ಕಾಂಟ್ರಾಕ್ಟ್ ಕೂಡ ಒಳ್ಳೆಯದಾಗಬೇಕು, ಇದನ್ನು ನಾವು ಹೊಂದಾಣಿಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದಷ್ಟು ಡೀಟೇಲ್ ಏನು ಒಂದು ತಾಸು 3 ತಾಸು ಚರ್ಚೆ ಮಾಡೀವಿ. ಆ ನೋಟಿ ಹೇಳಿರ 110 ಕೋಟಿ ರೂಪಾಯಿ ಇವತ್ತು ಕಾಂಟ್ರಾಕ್ಟರ್ಸ್ ಕ್ರಷರ್ ಉದ್ಯಮದಾರಿಗೆ ಕೊಡಬೇಕು, 110 ಕೋಟಿ ಕೊಡಬೇಕು 40 ಕ್ರಷರಿಗೆ. ಟೋಟಲ್ 60 43 ಕ್ರಷರ್ ಉಳ್ಕೊಂಡವು, 17 ಕ್ರಷರ್ ಬಂದಾಗ್ಯಾವ. ನಾನು ಕೂಡ ಕ್ರಷರ್ ಉದ್ಯಮಿ, ಹೌದಾ? ಅವ್ರು ಹೇಳ್ಬೇಕಾ? ಬಂದಾಗ ಅವರು ಸಿಂಗಲ್ ವಿಂಡೋ ಮಾಡಿಬಿಟ್ಟಾರೆ, ಪ್ರಚಾರ ಕೇಳ್ಕೊಂಡ್ರೆ ಇವತ್ತೇನು ಮಾತಾಡ್ತಾರಲ್ಲ ಅವ್ರದ್ದು ಹಣೆ ಬರ ಬಿಚ್ಚಿದ್ರೆ ಭಾಳ ಐತಿ. ಕ್ರಷರ್ನ ಕ್ರೆಡಿಟ್ ತಗೊಂಡ್ರ ಅಂತೇಳಿ ಅವೆಲ್ಲ ಮಾತಾಡಬೇಡ, ವೈಯಕ್ತಿಕ ಮಾತಾಡಲ್ಲ, ಹೋಗ್ಲಿ. ಆದರೆ ಈಗ ನೀನು ಹೇಳಂತೀಯ, ನಾನು ಹೇಳಿ ಸಣ್ಣವಾಗಲ್ಲ, ಹೇಳಿ ನಾವು ಆಗಲ್ಲ, ಹೇಳಿ ಕೇಳಪ್ಪ. ಏನು ಅದ್ರ ಬಗ್ಗೆ ಆಮೇಲೆ ಕಡೆ ಮಾತಾಡ್ತೀನಿ, ರಾಜಕೀಯದ ಬಗ್ಗೆ. ಈಗ ಇರೋದು ವಿಷಯ ಇಷ್ಟೇ, ಅದು ಆಮೇಲೆ ಕಡೆ ಮಾತಾಡ್ತೀನಿ. ದೋಸ್ತಿ ಪಾರ್ಟಿ ರಾಜಕಾರಣ ಇಲ್ಲಿರೋದು ಇಷ್ಟೇ, 2 ಪಾರ್ಟಿ, ಒಂದು ಕ್ರಷರ್ ಪಾರ್ಟಿ, ಒಂದು ಕಾಂಟ್ರಾಕ್ಟರ್ ಪಾರ್ಟಿ. ಅದ್ರಾಗೂ ಕಾಂಗ್ರೆಸ್ನಾಗ ಇರೋರು ಅದಾರ, ಇದ್ರಾಗೂ BJP ಇರೋದಾರ. ನಮ್ದೇನು ಉದ್ದೇಶ ಹೊಂದಾಣಿಕೆ ಮಾಡಬೇಕು, ಕ್ರಷರ್ ಉದ್ಯಮ ಕೂಡ ಬದುಕಬೇಕು. 100 ಕೋಟಿ ಉದ್ರಿ ನಿಂತ್ಕೊಂಡ್ರೆ ತೊಂದರೆ ಆಗುತ್ತೆ. ನೀವು ಕೂಡ ಸ್ವಲ್ಪ, ಈಗ ಭಾಳಷ್ಟು ಮಂದಿ ಬಂದಾರೆ, ನಾವು ಕಾಂಟ್ರಾಕ್ಟರ್ ಬಗ್ಗೆ ಬ್ಲೇಮ್ ಮಾಡಲ್ಲ. ಭಾಳಷ್ಟು ಮಂದಿ ಕಾಂಟ್ರಾಕ್ಟ್ 20 ವರ್ಷದಿಂದ ವ್ಯವಹಾರ ಮಾಡ್ತಾರೆ, ಅವ್ರ ವ್ಯವಹಾರ ನೀಟ್ ಅದಾವೆ. ಅವ್ರು ಯಾರು ಇವತ್ತು ಮೈಕಿಗೆ ಬರೋಲ್ಲ. ಅವ್ರು ಯಾರು ಬಂದು ನೀವು ಈಗ ಬಂದು ಎಲ್ಲರೂ ಉದ್ರಿನ ಕೊಡ್ಬೇಕು ನಮಗೆ, ನೀವು ಹೆಂಗೆ ಕೊಟ್ರಿ ಹಂಗೆ ಕ್ರೆಡಿಟ್ ಕೊಡ್ರಿ, ಕ್ರೆಡಿಟ್ ಕೊಟ್ಟು ಬಿಸ್ನೆಸ್ ಮಾಡೋಕ್ಕಾಗತ್ತಾ? ಕ್ರೆಡಿಟ್ ಕೊಡೋದು ಯಾರ್ದದು? ಅವ್ರು ಕ್ರಷರ್ ಅವ್ರು ಕೊಡ್ಬೋದು ಬಿಡ್ಬೋದು. ಇವತ್ತು ಕ್ರೆಡಿಟ್ ಕೊಡೋಲ್ಲ ಅಂತ ನಂಗೆ ಹಿಂಗೆ ಅವ್ರ ದುನಿಯಾ ಅಂತಾರೆ, ಮನಪೋಲಿ ಏನಕ್ಕೆ ಅಂತ ತಗೋಣಕ್ಕೆ ಬೇಡ ಅಂದಿವ ನಾವು. ಹೋಗಿ ನಿನ್ಗೆ ಎಲ್ಲಿ ಬೇಕು ಅಲ್ಲಿ ತಗೋ ಕೊಟ್ಟಲ್ಲಿ. ಯಾರು ನೋಡಪ್ಪ, ಕೇಳು, ನಾಳೆ ನೀನು ಒಂದು ಏಜೆನ್ಸಿ ಮಾಡಿಕೆ, ನಿನಗೆ ಬೇಕಾದ ಬಂದು ನಿನಗೂ ಕೊಡ್ತಾರ ಅಸೋಸಿಯೇಟ್. ನೋಡಪ್ಪ, ಈಗ ಕೇಳು, ಒಂದು ಏಜೆನ್ಸಿ ಇರುತ್ತೆ, ಒಂದು ಏಜೆನ್ಸಿ ಇರುತ್ತೆ, ಹೌದಾ? ಅವ ಏನು ಮಾಡ್ತಾನೆ, ಮಟೀರಿಯಲ್ ತಗೊಂಡು ಮಾರ್ತಾನೆ. ನೋಡಪ್ಪ, ನನಗೆ ಬೇಕಾದ್ರೆ ಬಂದು ನನಗೆ ಕೊಡ್ರಿ, ಇನ್ನೊಬ್ಬ ಚಲೋ ರೇಟ್ ಕೊಟ್ರೆ 10ಕ್ಕೆ ಕೊಡ್ರಿ, ಇನ್ನೊಬ್ಬ ಕೊಟ್ರೆ 10ಕ್ಕೆ ಕೊಡ್ರಿ, ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ತಗೊಂತಾರೆ. ಓಪನ್ ಮಾರ್ಕೆಟ್ ಅದು ಅವ್ರ ಇಷ್ಟ. ನಾನೇನು ಹೇಳಕತ್ತೀನಿ ನೋಡಪ್ಪ, ನಾನು ಒಳ್ಳೆ ಮಾರ್ಕೆಟ್ ಕೊಡ್ತೀನಿ, ಒಳ್ಳೆ ಪೇಮೆಂಟ್ ಕೊಡ್ತೀನಿ, ನನಗೆ ಕೊಡ್ತಾನೆ. ಇನ್ನೊಬ್ಬ ಕೊಡ್ರಿ, ಇನ್ನೊಬ್ಬ ಕೊಡ್ತಾನೆ. ಯಾರು ಅಲ್ಲಪ್ಪ, ನಾನು ಏನು ಹೇಳಕತ್ತೀನಿ, ಪ್ರೇರಣೆ ಸಂಸ್ಥೆ ಅಡಿಯಲ್ಲಿ ಬರ್ತಾರ, ನಾನು ಚಲೋ ಪೇಮೆಂಟ್ ಕೊಡ್ತೀನಿ, ನಾನು ನಿನಗೆ ಒಳ್ಳೆ ರೇಟ್ ಕೊಡ್ತೀನಿ, ನೀವು ನನಗೆ ಕೊಡ್ತಾನೆ. ಇನ್ನೊಬ್ಬತ್ತು ಬಂದು ಚಲೋ ಮಾಡ್ರಿ, ಇನ್ನೊಬ್ಬತ್ತು ಕೊಡ್ತಾನ. ನೋಡಪ್ಪ, MP ಕೇಳೋ, ಹೇಳ್ತೀನಿ, MP ನನ್ನ ಜೊತೆಗಿರೋರು ಇವತ್ತು ಅವ್ರ ಜೊತೆಗೆ ಪ್ರೆಸ್ ಮೀಟ್ ಮಾಡ್ತಾರ. ನಾನು ಪ್ರಭಾವ ಬೀರಿ ಅಲ್ಲೇ ಕುಕ್ಕಿದ್ರು ಅವರು, ಅವ್ರ ಜೊತೆಗಿರೋರು ನನ್ನ ಜೊತೆಗೆ ಅದಾರ. ಇದ್ರಾಗ ಹೇಳಿದ್ದಲ್ಲ, 2 ಪಾರ್ಟಿ ಇರೋದು. ನೋಡಪ್ಪ, ಇದು ನಾವು 2 ಐತಿ. ನಂದು ಉದ್ದೇಶ 2 ಐತಿ. ಕ್ರಷರ್ ಅಸೋಸಿಯೇಷನರು ಕ್ರಷರ್ ಉದ್ಯಮ ಬದುಕಬೇಕಂತಾರೆ, ಕಾಂಟ್ರಾಕ್ಟ್ರು ನಮ್ಮದು ಮಾರ್ಕೆಟ್ ತೊಂದರೆ ಐತಿ ಉದ್ರಿ ಕೊಡಂತಾರೆ. ಇವ್ರು ಕ್ರಷರ್ ಅಸೋಸಿಯೇಷನ್ 117 ಕೋಟಿ ರೂಪಾಯಿ ನಮ್ದು ಈಗಾಗಲೇ ಕ್ರಷರ್ 117 ಕೋಟಿ ಐತಿ. 60 ಕ್ರಷರ್ನಾಗ 17 ಕ್ರಷರ್ ಬಂದಾಗಿ 43 ಕ್ರಷರ್ಸ್ ಉಳ್ದಾವ. ಹಿಂಗೆ ಉದ್ರಿ ಕೊಟ್ಟು ನಮ್ಮ ಉದ್ಯಮ ಉಳಿಯಲ್ಲ ಅಂತ ಅವ್ರದ್ದು.
ನಾವು ಅವ್ರನ್ನ ಈಗ ನಮ್ದು ಒಂದು ಜವಾಬ್ದಾರಿ ಐತಿ, ಸಾಮಾಜಿಕ ಜವಾಬ್ದಾರಿ ಐತಿ, ಜನ ಇದು ಕೊಟ್ಟು ನಾವು ಅದನ್ನ ಹೊಂದಾಣಿಕೆ ಮಾಡೋ ಪ್ರಯತ್ನ ಮಾಡ್ತೀವಿ. ನಾವು ಮಾಡಕ್ ಹೋದ ತಕ್ಷಣ ಸ್ವಲ್ಪ ಸಹಜವಾಗಿ ನಾವು ಸಂಸದರು ಅಂತ 4-5 ಮಂದಿ ಮಾತಾಡ್ತಾರೆ. ಅದೇ ಈಗ ಅದನ್ನ 3 ತಾಸು ಚರ್ಚೆ ಮಾಡೀವಿ, 3 ತಾಸು ಸಾಯ್ಬೇಕು ಕುತ್ಕೊಂಡು ಅದು ಒಟ್ಟು ಹೇಳಕ್ಕತ್ತ ನಾನು. ನೀವು ಅಷ್ಟು ಟೈಮ್ ಕೊಟ್ರ ಕೇಳಿ, ನಿಮ್ಗಷ್ಟು ತಾಳ್ಮೆ ಇದ್ರೆ ಕೇಳ, ನಿನಗಷ್ಟು ತಾಳ್ಮೆ ಇದ್ರೆ ನಿಮ್ಗಷ್ಟು ಕೇಳೋ ತಾಳ್ಮೆ ಇದ್ರೆ ನಮ್ಮ ಆಫೀಸಿಗೆ ಬರ್ರಿ, ಪ್ರೆಸ್ ಮೀಟ್ ಮಾಡ್ತೀನಿ, ಬಯಸಿ ಟಿಫೋನ್ ಮಾಡಿ ಮಾತಾಡ. ಯಾರು ಸಮಸ್ಯೆ ಐತೆ ಮನೆ ಕಟ್ಟರು ಬಂದಿರ ನಿನಗ ಕೇಳಪ್ಪ, ಮನೆ ಕಟ್ಟರು ಯಾರು ಮನೆ ಕಟ್ಟರು ಬಂದಿರ ನಿನಗ ನೀವು ಕೇಳ, ನೀವು ಕೇಳ. ಒಂದ್ ನಿಮಿಷ ಹೇಳ್ತೀನಿ ಕೇಳ, ನೀವು ಕೇಳ, ಒಂದ್ ನಿಮಿಷ ನೀವು ಕೇಳೋದ್ ಪ್ರಶ್ನೆ ಕರೆಕ್ಟ್ ಐತಿ. ರೇಟ್ ಎಷ್ಟು ಹೇಳಿದ್ರಿ? ಹೌದಾ? ನೀವು ಅದೇ ತಪ್ಪು ತಿಳ್ಕೊಂಡಿರೋದು. ಅವ್ರು ಹೇಳಕತ್ತಾರಲ್ಲಪ್ಪ, ಅವ್ರಿಗೆ ಗೊತ್ತದ್ರಲ್ಲಿ ಹೇಳೋದು, ಅವ್ರಿಗೆ ಮಟೀರಿಯಲ್ ಉದ್ರಿ ತಗೊಂಡು ಹೋಗೋದಂತ ಗೊತ್ತೈತಿ, ರೊಕ್ಕ ಕೊಡೋದು ಗೊತ್ತಾಗಲ್ಲ ಅವ್ರಿಗೆ. ಮುಂದೋಡ್ರಿ ಕೇಳ. ಈಗ ನೀವು ತೊಂದರೆ ಆಕತ್ತದಿರಲ್ಲ, ಸಾಮಾನ್ಯ ಜನರು ನಮ್ಮ ಹತ್ರ ಮಟೀರಿಯಲ್ ಎಷ್ಟು ರೊಕ್ಕ ಕೊಟ್ಟು ಹಾಕತ್ತಾರ? ಯಾರು ಹೇಳಿದ್ರಿ? ಅವ್ರು 700-800 ಕೊಟ್ಟ ಹೋಗತ್ತಾರ ಪಾಪ. ಅವ್ರ ಮನೆಗೆ ಹೋಗ್ಯಾರ 700-800 ಕೊಟ್ಟ ಹೋಗಕತ್ತ, ಇವ್ರ ಕಡಿಮೆ ಹೋಗಕತ್ತಿರೋದ ಯಾರು? ಆಯ್ತು, ಈಗ ಹೇಳ್ತೀನಿ ಕೇಳ್ರಿ. ನೀವು ಹೇಳಿರ್ಲಪ್ಪ ರೇಟ್ ಬಗ್ಗೆ, ಕ್ರಷರ್ನರ್ನ ನಾನು ಕಾಂಟ್ರಾಕ್ಟರ್ ಕುಂದರಿಸಿ ಮಾತಾಡಿಸಿ ರೇಟ್ ಬಗ್ಗೆ ನಾವು ಮಾತಾಡ್ತೀವಿ. ಅವ್ರ ಬೇಡಿಕೆ ರೇಟ್ ಇಂದಿಲ್ಲ, ಏನೈತಿ ನೀನೇ ಹೇಳ್ತಿದೆ, ಕೊಡಲ್ಲ ಅಂತ ನಾವು ಅಂತೀವಿ. ಅವ್ರ ಬೇಡಿಕೆ ನಾವು ಕೊಡಲ್ಲ ಉದ್ರಿ. ಅಲ್ಲೋ ಉದ್ರಿ ಕೇಳೋದು ಅವ್ರ ರೊಕ್ಕ ಅನ್ನೋದೇನು ಅಲ್ಲಪ್ಪ. ಉದ್ರಿ ಕೇಳೋದು ಯಾರು ಮಟೀರಿಯಲ್ ತಯಾರು ಮಾಡಿರ್ತಾನ ಅವ ಕೊಡ್ಬೋದು ಬಿಡ್ಬೋದು. ಉದ್ರಿ ಕೇಳೋದು ಅವ್ರ ರೊಕ್ಕ ಅನ್ನೋದೇನು? ಕೊಡಲ್ಲ, ಬಂದ್ ಮಾಡಿಕೇನು ನಾವ್ ಹೇಳ್ತೀನಿ ಕೇಳೋ. ಕಾಂಟ್ರಾಕ್ಟರ್ ಪರವಾಗಿ ಮಾತಾಡೋದಾದ್ರೆ ಅವ್ರಿಗೂ ಕೂಡ ಪೇಮೆಂಟ್ ಬರಬೇಕು, ಒಳ್ಳೆ ಕೆಲಸಗಳು ಮಾಡಬೇಕು. ಕಾಂಟ್ರಾಕ್ಟ್ರು ಕೂಡ ಸರ್ಕಾರದ ಕಾಮಗಾರಿ ಭಾಳ ಅವಶ್ಯಕತೆ ಐತಿ. ಅದ್ರಾಗ 75% ಕಾಂಟ್ರಾಕ್ಟ್ರು ಒಳ್ಳೆ ಕೆಲಸ ಮಾಡ್ತಾರ, ಒಳ್ಳೆ ಪೇಮೆಂಟು ಕೊಡ್ತಾರೆ, ಎಲ್ಲ ವ್ಯವಹಾರ ಒಳ್ಳೇದು ಇಟ್ಕೊಂಡ್ರೆ 20 ವರ್ಷಗಳ ಕಾಲ ನಾವು ಯಾರು ಕಾಂಟ್ರಾಕ್ಟರ್ ಟೀಕೆ ಮಾಡಲ್ಲ. ಇತ್ತೀಚಿನ ಬದಲಾವಲ್ಲ, GST ಕೊಡಬೇಕು, ರಾಯಲ್ಟಿ ಕೊಡಬೇಕು. ಅವ್ರೇನು ಮಾಡ್ತಾರ, ಒಂದು ನಿಮಿಷ ಹೇಳ್ಬಿಡ್ತೀನಿ ನಿಮಗೆ, ಸಮಯ ಐತೆ ಅಂತ ಹೇಳ್ತೀನಿ. ಅವ್ರೇನು ಮಾಡ್ತಾರ, ಬಿಲ್ ಬಂದೊತ್ತೆ ರಾಯಲ್ಟಿ ಕೊಡು, GST ಕೊಡು ಅಂತಾರೆ. ಇಲ್ಲಿ ಸರ್ಕಾರ ಹಂಗೆ ನಡೀತೈತ? ನಾವು GST ಇಲ್ದಂಗೆ ಬಿಲ್ ಗಾಡಿ ಕಳ್ಸಕತ್ತ, ರಾಯಲ್ಟಿ ಅರಿಲಿಕ್ಕೆ ನಡೀತೈತ? ಅವ್ರೇನಂತಾರೆ, ಬಿಲ್ ಬಂದೊಟ್ಟೆ ನಾಳೆ ನಾನು ಪೇಮೆಂಟ್ ಹಾಕಿದ್ದು ರಾಯಲ್ಟಿ ಕೊಡು, ಬಿಲ್ ಕೊಡಂತಾರೆ. ಹಂಗೆ ನಡೆಯಾಗಿಲ್ಲ ಅನ್ನೋದು ನಾವು ಕನ್ವಿನ್ಸ್ ಮಾಡ್ತೀವಿ. ಇದು ನಡೆಯಲ್ಲ ವ್ಯವಹಾರ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.